ಇದು ಕೋಲಾರ ಲೋಕಸಭಾ ಚುನಾವಣೆಯ ಪ್ರಚಾರ ಭಾಷಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲು ಬರಲಿದ್ದಾರೆ. ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಬರ್ತಕ್ಕಂಥದ್ದು 5 ವರ್ಷದಲ್ಲಿ, ಅದು ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. 5 ವರ್ಷಕ್ಕೆ ಒಂದ್ಸಲಿ ಚುನಾವಣೆ ಬಂದಾಗ ತಮ್ಮ ಮುಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದಾಗ ಏನು ಜನಸಾಮಾನ್ಯರಿಗೆ ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನೆಗಳನ್ನು ಪ್ರಣಾಳಿಕೆ ಮೂಲಕ ನಾವು ಕೊಡ್ತೇವೆ. ಪ್ರಣಾಳಿಕೆಯಲ್ಲಿ ಹಿಂದೆ ಇದ್ದಂಥ 5 ವರ್ಷದಲ್ಲಿ ಏನು ಮಾಡಿದ್ದೀವಿ, ಮುಂದೆ ಬರ್ತಕ್ಕಂಥ 5 ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಭರವಸೆಗಳನ್ನು ತಮ್ಮ ಮುಂದೆ ಎಲ್ಲ ರಾಜಕೀಯ ಪಕ್ಷಗಳು ಸಹ ಕೊಡುತ್ತೆ. ಭಾರತೀಯ ಜನತಾ ಪಾರ್ಟಿಯವರು ಮೊನ್ನೆ 2-3 ದಿವಸಗಳ ಹಿಂದೆ ಅವರ ಪ್ರಣಾಳಿಕೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡೋ ಸಂದರ್ಭದಲ್ಲಿ 10 ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳಲಿಕ್ಕೆ ಎಲ್ಲೂ ಸಹ ಸಾಧ್ಯ ಆಗಲಿಲ್ಲ. ಈ ಒಂದು ಪ್ರಣಾಳಿಕೆಯಲ್ಲಿ 2047ನೇ ಇಸ್ವಿಯ ವಿಕಸಿತ ಭಾರತದ ಒಂದು ಭೂಪಟವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ರಾಷ್ಟ್ರದ ಯುವಕರು ತೀರ್ಮಾನ ಮಾಡಬೇಕು, 2047ನೇ ಇಸ್ವಿ ಅಂದರೆ 23 ವರ್ಷ ಆದ ನಂತರ ನಿಮಗೆ ದೊರಕಬೇಕಾದ ಉದ್ಯೋಗ ಅಥವಾ ಈಗ ವರ್ತಮಾನದಲ್ಲಿ ನಿಮಗೇನಾದರೂ ದೊರಕಬೇಕಾದ ಉದ್ಯೋಗದ ಬಗ್ಗೆ ನೀವು ಯೋಚನೆ ಮಾಡಬೇಕು. ಯಾವುದೇ ಅಂಕಿಅಂಶಗಳ ಭಾಷಣದ ಉದ್ದಕ್ಕೂ ಸಹ ಅವರು ಯಾವ ರೀತಿಯಲ್ಲಿ ರಾಷ್ಟ್ರದ ಜನತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಈ ಒಂದು 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೊಟ್ಟ ಮೊದಲೇ ಬಾರಿಗೆ ಬಂದಾಗ 60 ತಿಂಗಳ ಕಾಲ ನನಗೆ ಅವಕಾಶ ಕೊಡಿ, ನಾನು ಈ ರಾಷ್ಟ್ರವನ್ನು ವಿಕಸಿತ ರಾಷ್ಟ್ರವನ್ನಾಗಿ, ಪ್ರಬಲ ರಾಷ್ಟ್ರವನ್ನಾಗಿ ಭಾಷಣ ಮಾಡಿದ್ರು. ನೋಟ್ ಅಮಾನ್ಯೀಕರಣ ಆದಾಗ ಕೇವಲ 50 ದಿವಸಗಳ ಕಾಲ ಅವಕಾಶಗಳು ಕೊಡಿ ಅಂತ ಹೇಳಿದರು. ಆದರೆ ಆ ಸಮಯದಲ್ಲಿ ಭಾಷಣ ಮಾಡಿದ್ದು ಅಚ್ಚೇ ದಿನ ಅಂತೇಳಿ ಭಾಷಣ ಮಾಡಿದಂಥ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಡೆದಾಕ್ತೀನಿ ಅಂತ ಹೇಳಿದರು. ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದರು. ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದರು. ದೆಹಲಿಯಲ್ಲಿ ನಡೆದಂಥ ನಿರ್ಭಯ ಪ್ರಕರಣವನ್ನು ತೆಗೆದುಕೊಂಡು ರಾಷ್ಟ್ರದಲ್ಲಿ ಎಲ್ಲ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಸುರಕ್ಷತೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಯಾವುದಾದ್ರೂ ಒಂದು ಸಾಧನೆ ಮಾಡಿದ್ದಾರೆ ಅಂತೇಳಿ ಈ ಒಂದು 10 ವರ್ಷದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲೂ ಸಹ ಹೇಳಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಜಾತಿ, ಧರ್ಮ, ಭಾಷೆ ಇವನ್ನೇ ಆಧಾರವನ್ನು ಇಟ್ಕೊಂಡು ಮತವನ್ನು ಯಾಚನೆ ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ತಾವೆಲ್ಲರೂ ಸಹ ತಕ್ಕ ಬುದ್ಧಿಯನ್ನು ಕಲಿಸಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಶ್ವಾಸನೆ ಕೊಟ್ಟಿತ್ತು, ನಾವು 5 ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿ ನಮ್ಮ ಪ್ರಣಾಳಿಕೆ ಮಾಡೋ ಸಂದರ್ಭದಲ್ಲಿ ಯಾವುದೋ AC ರೂಮಲ್ಲಿ ಕೂತ್ಕೊಂಡು ನಾವು ಪ್ರಣಾಳಿಕೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು 30ನೇ ತಾರೀಕು ಅವರ ಒಂದು ಸಮಿತಿಯನ್ನು ಘಟನೆ ಮಾಡಿ 5ನೇ ತಾರೀಕಿನಿಂದ 10ನೇ ತಾರೀಕು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ನಮ್ಮ ಪ್ರಣಾಳಿಕೆ ತಯಾರು ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ, ಮಣಿಪುರಿಂದ ಮುಂಬೈವರೆಗೂ ಸಹ 10,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಗಳ ಸಂಕಷ್ಟಗಳನ್ನು ತಿಳಿದು, ಯಾವ ಒಂದು ವಾತಾವರಣ ಇತ್ತು, ಭಯದ ವಾತಾವರಣ, ಹಸಿವಿನ ವಾತಾವರಣ, ನಿರುದ್ಯೋಗದ ವಾತಾವರಣ, ಭಯಭೀತರಾಗಿದ್ದಂಥವ್ರಿಗೆ ಧೈರ್ಯವನ್ನು ತುಂಬ ಪ್ರಣಾಳಿಕೆಯನ್ನು ಮಾಡೋಕ್ಕೋಸ್ಕರ ದೊಡ್ಡ ಒಂದು ಎಕ್ಸಸೈಸ್ ಮಾಡಿ ಪ್ರಣಾಳಿಕೆಯನ್ನು ನಿಮ್ಮ ಮುಂದೆ ತಂದಿದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ತಂದಿರತಕ್ಕಂಥ ಪ್ರಣಾಳಿಕೆಯಲ್ಲಿ 5 ನ್ಯಾಯ ಪತ್ರಗಳನ್ನು ತಮ್ಮ ಮುಂದೆ ನಾವು ಕಾಂಗ್ರೆಸ್ ಪಕ್ಷದವರು ಇಟ್ಟಿದ್ದೀವಿ. ಒಂದು ನಾರಿ ಶಕ್ತಿ, ನಾರಿ ಪತ್ರ, ಯುವಕರಿಗೆ ಪತ್ರ,
ಯುವಕರಿಗೆ ನ್ಯಾಯಪತ್ರ, ಮಹಿಳೆಯರಿಗೆ ನ್ಯಾಯಪತ್ರ, ರೈತರಿಗೆ ನ್ಯಾಯಪತ್ರ, ಕಾರ್ಮಿಕರಿಗೆ ನ್ಯಾಯಪತ್ರ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ರಿಗೂ ಸಹ ಸಮಾನವಾದ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನರೇಂದ್ರ ಮೋದಿ ಅವರು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಾಲ ಮನ್ನಾ ರೈತರಿಗೆ ಮಾಡಿರಲಿಲ್ಲ. 2022ನೇ ಇಸ್ವಿನಲ್ಲಿ ಕೃಷಿ ಕಾರ್ಮಿಕರ ಆದಾಯವನ್ನು ಅಥವಾ ಕೃಷಿಗೆ ನಮ್ಮ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ, ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ 2024ರಲ್ಲಿ ಯಾವುದೇ ರೀತಿ ಅವರ ಆದಾಯ ದ್ವಿಗುಣ ಆಗಲಿಲ್ಲ. ಎಲ್ಲ ಅಂಕಿ ಅಂಶಗಳನ್ನು ನೋಡಿದಾಗ ರೈತರ ಸಾಲ ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ ಪ್ರತಿ 1 ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಇಡೀ ದೇಶದಲ್ಲಿ ಪ್ರತಿ 1 ಗಂಟೆಗೆ ಯುವಕ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ನಿರುದ್ಯೋಗದಿಂದ. ಆದ್ರಿಂದ ಮಹಿಳೆಯರಿಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ. ಈ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಣಿಪುರಲ್ಲಿ ಸುಮಾರು 200 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಹಿಳೆಯರನ್ನ ಬೆತ್ತಲ ಮೆರವಣಿಗೆ ಮಾಡಿದ್ರೂ ಸಹ ಈ 56 ಇಂಚಿನ ಪ್ರಧಾನಮಂತ್ರಿಗಳು ಒಂದೇ ಒಂದು ದಿವಸ ಹೋಗಿ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಆಗಲಿಲ್ಲ. ಮತ್ತೆ ಮಹಿಳೆಯರಿಗೆ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ನರೇಂದ್ರ ಮೋದಿ ಅವರ ಭಾಷಣವನ್ನು ಮತ್ತು ಪ್ರಣಾಳಿಕೆ ನೋಡಿದಾಗ ತಾವು ಯೋಚನೆ ಮಾಡಬೇಕು. ಮಾತಾಡಿದ್ರೆ ದೇಶ ಪ್ರೇಮ, ದೇಶಭಕ್ತಿ ಅಂತ ಮಾತಾಡ್ತಕ್ಕಂಥ ಜನ ದೇಶದಲ್ಲಿ ರೈತರ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಕಾರ್ಮಿಕರು ಉದ್ಯೋಗವನ್ನು ಕಳ್ಕೊಳ್ತಾ ಇದ್ದಾರೆ. ಕೇವಲ ಏನಾದರೂ ಸಾಲ ಮನ್ನಾ ಮಾಡಿದ್ರೆ ಅದು ಅದಾನಿಯ ಸಾಲ ಮನ್ನಾ ಮಾಡಿದ್ದಾರೆ ವಿನಃ ರೈತರ, ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡಿಲ್ಲ. ಆದ್ರಿಂದ ಇನ್ನು ಬಹಳಷ್ಟು ನಾಯಕರು ಮಾತಾಡೋದ್ರಿಂದ ಹೆಚ್ಚಿಗೆ ಮಾತಾಡದೆ ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ. ಈ ಒಂದು ಚುನಾವಣೆ ಕೇವಲ ಮತ ಚಲಾವಣೆ ಮಾಡ್ತಕ್ಕಂಥ ಚುನಾವಣೆ ಇಲ್ಲ. 2029ರಲ್ಲಿ ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಬರಬೇಕಾದ್ರೆ ಸಂವಿಧಾನವನ್ನ ಕಾಪಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡಬೇಕಾಗುತ್ತೆ, ಜಾತ್ಯತೀತ ತತ್ವವನ್ನು ಕಾಪಾಡಬೇಕಾಗುತ್ತೆ. ಕೇವಲ ಸಂವಿಧಾನದ ಬಗ್ಗೆ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದವರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ನಮಗೆ 400 ಸೀಟ್ ಕೇಳ್ತಾ ಇದ್ದಾರೆ. 400 ಸೀಟ್ ಎಲ್ಲಿದೆ? ಎಲ್ಲ ಮಾಡಿದ್ರೂ ಸಹ ಇವರು 303 ಹೋಗ್ಲಿಲ್ಲ. 400 ಸೀಟ್ ಬೇಕು ಅಂದ್ರೆ ಇವರು ಪಾಕಿಸ್ತಾನಕ್ಕೂ ಹೋಗ್ಬೇಕಾಗುತ್ತೆ ಉಳಿಕೆ ಸೀಟ್ಗಳು ಮಾಡಲಿಕ್ಕೆ. ಆದ್ರಿಂದ ನಿಮ್ಮೆಲ್ಲರ ಜವಾಬ್ದಾರಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಈ ರಾಷ್ಟ್ರದ ಸ್ವತಂತ್ರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಜಾತ್ಯತೀತ ತತ್ವದಲ್ಲಿ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ತಾವೆಲ್ಲರೂ ತೀರ್ಮಾನ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.